ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಜೀವನದಲ್ಲಿ ಒಂದು ದಿನ ಸಾಯಬೇಕು ಎಂಬುದು ನಿಜ. ಆದರೆ ಸಾವು ಎಂಬುದು ನಮ್ಮನ್ನು ಬದುಕಿಗಿಂತ ಹೆಚ್ಚು ಕಾಡುವ ಪ್ರಶ್ನೆ. ಸಾವಿಗೆ ಮುಂಚೆ ಏನಾಗುತ್ತದೆ? ಸಾವಿನ ನಂತರ ಏನಾಗುತ್ತದೆ? ನಾವು ಎಲ್ಲಿಗೆ ಹೋಗುತ್ತೇವೆ? ಈ ಪ್ರಶ್ನೆಗಳಿಗೆ ಉತ್ತರ ನೀಡಲು ಹಿಂದೂ ಧರ್ಮದ ಗರುಡ ಪುರಾಣವು ಒಂದು ದಾರಿದೀಪವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಗರುಡ ಪುರಾಣದ ಪ್ರಕಾರ ಸಾವಿನ ನಂತರದ ಜೀವನ, ಆತ್ಮದ ಪ್ರಯಾಣ ಮತ್ತು ಸಾವಿನ ಸಮಯದಲ್ಲಿ ನಡೆಯುವ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಗರುಡ ಪುರಾಣವು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾಗಿದೆ. ಇದನ್ನು ಮಹರ್ಷಿ ವೇದವ್ಯಾಸರು ರಚಿಸಿದ್ದಾರೆ. ಗರುಡ ಎಂಬುದು ಭಗವಾನ್ ವಿಷ್ಣುವಿನ ವಾಹನವಾದ ಪವಿತ್ರ ಪಕ್ಷಿಯ ಹೆಸರು. ಈ ಪುರಾಣವು ಸಾವಿನ ನಂತರದ ಜೀವನ, ಕರ್ಮದ ಪರಿಣಾಮಗಳು ಮತ್ತು ಆತ್ಮದ ಪ್ರಯಾಣದ ಬಗ್ಗೆ ವಿವರವಾಗಿ ತಿಳಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಸಾವಿನ ನಂತರದ ಜೀವನವನ್ನು ನಿರ್ಧರಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಮನುಷ್ಯನ ಆತ್ಮವು ದೇಹವನ್ನು ತೊರೆದ ನಂತರ ಹಸಿವು, ಬಾಯಾರಿಕೆ, ಕೋಪ, ದ್ವೇಷ ಮತ್ತು ಕಾಮದಂತಹ ಭಾವನೆಗಳನ್ನು ಹೊಂದಿರುತ್ತದೆ. ಆತ್ಮವು ದೇಹದಿಂದ ಹೊರಹೋಗುವಾಗ ಅದು ಕಾಲ್ಬೆರಳುಗಳಿಂದ ಹೊರಡುತ್ತದೆ ಎಂದು ನಂಬಲಾಗಿದೆ. ಇದಕ್ಕಾಗಿಯೇ ಸಾವಿನ ನಂತರ ಕಾಲ್ಬೆರಳುಗಳನ್ನು ಒಟ್ಟಿಗೆ ಕಟ್ಟಲಾಗುತ್ತದೆ. ಇದನ್ನು ಮಾಡದಿದ್ದರೆ ಆತ್ಮವು ಮತ್ತೆ ದೇಹವನ್ನು ಪ್ರವೇಶಿಸಬಹುದು ಎಂಬ ನಂಬಿಕೆ ಇದೆ. ಸಾವಿನ ನಂತರ ಆತ್ಮವು ತನ್ನ ಮುಂದಿನ ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಇದು ವ್ಯಕ್ತಿಯು ಜೀವನದಲ್ಲಿ ಮಾಡಿದ ಕರ್ಮಗಳನ್ನು ಅನುಸರಿಸಿ ನಿರ್ಧರಿಸಲ್ಪಡುತ್ತದೆ. ಒಳ್ಳೆಯ ಕರ್ಮಗಳನ್ನು ಮಾಡಿದವರ ಆತ್ಮವು ಉತ್ತಮ ಜನ್ಮವನ್ನು ಪಡೆಯುತ್ತದೆ. ಆದರೆ ಕೆಟ್ಟ ಕರ್ಮಗಳನ್ನು ಮಾಡಿದವರ ಆತ್ಮವು ಪ್ರೇತಲೋಕಕ್ಕೆ ಹೋಗಬಹುದು ಅಥವಾ ಕೆಟ್ಟ ಜನ್ಮವನ್ನು ಪಡೆಯಬಹುದು. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಸಾವಿಗೆ 72 ಗಂಟೆಗಳ ಮುಂಚೆಯೇ ಅವನ ದೇಹ ಮತ್ತು ಮುಖದಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಸಾವಿನ ಸಮೀಪಿಸುತ್ತಿದ್ದಂತೆ ವ್ಯಕ್ತಿಯ ಮುಖದ ಅಭಿವ್ಯಕ್ತಿಗಳು ಬದಲಾಗಲು ಪ್ರಾರಂಭಿಸುತ್ತವೆ. ಅವನು ತನ್ನ ಪೂರ್ವಜರನ್ನು ಅಥವಾ ಸಾವಿನ ದೂತರನ್ನು ಕಾಣಲು ಪ್ರಾರಂಭಿಸಬಹುದು. ಅನೇಕ ಸಂದರ್ಭಗಳಲ್ಲಿ ಸಾಯುತ್ತಿರುವ ವ್ಯಕ್ತಿಯು ತನ್ನ ಸಾವಿನ ಬಗ್ಗೆ ಇತರರಿಗೆ ಸೂಚನೆ ನೀಡುತ್ತಾನೆ ಎಂದು ಹೇಳಲಾಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಯಾರಾದರೂ ಸತ್ತ ನಂತರ 12 ರಿಂದ 13 ದಿನಗಳವರೆಗೆ ಗರುಡ ಪುರಾಣವನ್ನು ಪಠಿಸುವ ಪದ್ಧತಿ ಇದೆ. ಇದರ ಹಿಂದಿನ ಕಾರಣವೇನೆಂದರೆ ಸತ್ತ ವ್ಯಕ್ತಿಯ ಆತ್ಮವು ಈ 13 ದಿನಗಳಲ್ಲಿ ಭೂಮಿಯ ಮೇಲೆ ಸುತ್ತಾಡುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಗರುಡ ಪುರಾಣವನ್ನು ಪಠಿಸುವುದರಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅದು ತನ್ನ ಮುಂದಿನ ಜನ್ಮವನ್ನು ಸುಗಮವಾಗಿ ಪಡೆಯುತ್ತದೆ. ಗರುಡ ಪುರಾಣದ ಪಠಣವು ಸತ್ತವರ ಕುಟುಂಬಕ್ಕೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಸಾವು ಎಂಬುದು ನೋವಿನ ಪ್ರಕ್ರಿಯೆ. ಇದನ್ನು ಸಹಿಸಿಕೊಳ್ಳಲು ಗರುಡ ಪುರಾಣದ ಬೋಧನೆಗಳು ಸಹಾಯ ಮಾಡುತ್ತವೆ. ಗರುಡ ಪುರಾಣದ ಸಾರಾಂಶವೇನೆಂದರೆ ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಕರ್ಮಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಸಾವು ಎಂಬುದು ಜೀವನದ ಅಂತ್ಯವಲ್ಲ, ಆದರೆ ಆತ್ಮದ ಪ್ರಯಾಣದ ಹೊಸ ಅಧ್ಯಾಯದ ಪ್ರಾರಂಭ. ಸ್ನೇಹಿತರೆ, ಗರುಡ ಪುರಾಣವು ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ಮಾಡಿ, ಇತರರಿಗೆ ಸಹಾಯ ಮಾಡಿ ಮತ್ತು ನಿಮ್ಮ ಕರ್ಮಗಳ ಬಗ್ಗೆ ಜಾಗರೂಕರಾಗಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.